MBBS ಮಾಡೋದು ತುಂಬಾ ಜನರ ಕನಸಾಗಿರುತ್ತೆ. ಆದ್ರೆ ಆ ಕನಸನ್ನ ನನ್ಸ್ ಮಾಡ್ಕೊಳ್ಳೋದು ಕೆಲವರು ಮಾತ್ರ. ಏನ್ ಮಾಡೋದು, ಇಟ್ ಆಲ್ ಡಿಪೆಂಡ್ಸ್ ಆನ್ ನೀಟ್ UG ಎಕ್ಸಾಮ್. ಲಕ್ ಇದ್ದು ಓದೋರು ಮಾತ್ರ ಡಾಕ್ಟರ್ಸ್ ಆಗಕ್ಕಾಗತ್ತೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ. ಏನೇ ಆದ್ರೂ ಪರವಾಗಿಲ್ಲ, ನಾನು MBBS ಮಾಡಲೇಬೇಕು, ಡಾಕ್ಟರ್ ಆಗ್ಲೇಬೇಕು ಅಂತ ಹಠ ಇದ್ದವರು ಮಾತ್ರ ಲಾಂಗ್ ಟರ್ಮ್ ಮಾಡಿ ಕೂಡ ಇಂಡಿಯಾದಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೆ ಅಬ್ರಾಡ್ ಅಲ್ಲಿ MBBS ಮಾಡೋದಕ್ಕೆ ಚೂಸ್ ಮಾಡ್ಕೊಂತಾರೆ. ಅದರಲ್ಲೂ ಅಬ್ರಾಡ್ ಅಲ್ಲಿ MBBS ಮಾಡೋದು ತುಂಬಾನೇ ದುಡ್ಡಿರೋರು, ರಿಚ್ ಕಿಡ್ಸ್ ಮಾತ್ರನೇ ಅಂತ ಅನ್ಕೊಂಡಿರ್ತೀರಾ. ಆದ್ರೆ ನಾನು ಕೂಡ FMGನೇ. ನಾನು ಅಬ್ರಾಡ್ ಅಲ್ಲಿ MBBS ಕಂಪ್ಲೀಟ್ ಮಾಡ್ಕೊಂಡು ಬಂದು ಈಗ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ, ಅಬ್ರಾಡ್ ಅಲ್ಲಿ MBBS ಮಾಡೋದಕ್ಕೆ ನೀವು ಅನ್ಕೊಂಡಿರೋದಕ್ಕಿಂತ ಕಡಿಮೆ ಖರ್ಚಲ್ಲೇ ಮುಗಿಯುತ್ತೆ. ಅಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು. ನೀವು ಯಾವ ಕನ್ಸಲ್ಟೆನ್ಸಿ ಚೂಸ್ ಮಾಡ್ಕೊಂತಿದ್ದೀರಾ, ಯಾವ ಕಂಟ್ರಿ ಚೂಸ್ ಮಾಡ್ತಿದ್ದೀರಾ, ಯಾವ ಯೂನಿವರ್ಸಿಟಿಯನ್ನ ಚೂಸ್ ಮಾಡ್ಕೊಂತಿದ್ದೀರಾ ಅಂತ. ಅಂಡ್ ಹಾಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ಎಲ್ಲಾ ಕನ್ಸಲ್ಟೆನ್ಸೀಸ್ ಅನ್ನು ನಂಬೋದಕ್ಕೆ ಆಗೋದಿಲ್ಲ. ಹುಷಾರಾಗಿ ನೋಡಿ ಚೂಸ್ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಂತರನೇ ಎಷ್ಟೋ ಸ್ಟೂಡೆಂಟ್ಸ್ ಡಾಕ್ಟರ್ಸ್ ಆಗಬೇಕು ಅಂತ ಕನ್ಸು ಕಟ್ಕೊಂಡಿರೋರಿಗೆಲ್ಲಾನು ಹೆಲ್ಪ್ ಮಾಡ್ಬೇಕಂತಾನೆ ನಾನು ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ, MBBS ಇನ್ ಅಬ್ರಾಡ್ ಎಪಿಸೋಡ್ 1. ಈ ಸೀರೀಸ್ ಅಲ್ಲಿ ನಾವು ಅಬ್ರಾಡ್ ಅಲ್ಲಿ MBBS ಮಾಡೋದಕ್ಕೆ ಪ್ರೋಸ್ ಕಾನ್ಸ್, ಯಾವ ಕನ್ಸಲ್ಟೆನ್ಸಿ, ಯಾವ ಕಂಟ್ರಿ, ಯಾವ ಯೂನಿವರ್ಸಿಟಿ ಚೂಸ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಮಾತಾಡೋಣ. ಇನ್ಯಾಕೆ ತಡ, MBBS ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿರೋರಿಗೆಲ್ಲ ರೀಲನ್ನು ಶೇರ್ ಮಾಡಿ, ಫಾಲೋ ಮಾಡಿ, ನೆಕ್ಸ್ಟ್ ಎಪಿಸೋಡ್ಗೆ ವೆಯ್ಟ್ ಮಾಡ್ತೀರಿ. ಓಕೆ, ಬಾಯ್.